ಗೈಸ್ ಎಷ್ಟು ಮಳೆ ಅಂದರೆ ರೋಡೇ ಕಾಣಿಸ್ತಾ ಇಲ್ಲ. ಹಿಂಗೆ ನನ್ನ ತಮ್ಮನೇ ಎಲ್ಲ ರೈನ್ ಕೋಟ್ ಅಂದ್ಕೊಂಡಿದ್ದೆ. ಶೋ ರನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು 8:40 ಗಾಡಿ ತೊಗೊಳೋಣ. ಆ್ಯಕ್ಚುಲಿ ಏನು ಸ್ಪೆಷಲ್ಗೆ ಅಂತಂದರೆ ಕಾಂತಾರ ಮೂವಿದು ರಿವ್ಯೂ ಹೇಳಿದ್ರೆ ಮರ್ತೋಗ್ಬಿಟ್ಟಿದೆ. ಆಕ್ಚುಲಿ ಮೂವೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸುರೇಶ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಎಂಥ ಕ್ರೇಜ್ ಅಂದರೆ ಕಾಂತಾರ ಮೂವಿ ನೋಡೋಕ್ಕೆ 7 ಗಂಟೆಗೆ ಎದ್ದು ಫಸ್ಟ್ 8 ಗಂಟೆ ಶೋಗೆ ಹೋಗ್ತಾ ಇದ್ದೀನಿ. 7:30 ರೆಡಿಯಾಗಿ ಇವಾಗ ಫುಲ್ಲು ಮಳೆ ಬೇರೆ ಬರ್ತಾ ಇದೆ. ಫುಲ್ಲು ರೈನ್ ಕೋಟ್ ಹಾಕ್ಕೊಂಡು ಎಲ್ಲ ರೆಡಿಯಾಗಿ ಹೋಗ್ತಿದ್ದೀನಿ ಬೇಗ. ಈಗ ಆಲ್ರೆಡಿ 7:30 ಆಗಿಬಿಟ್ಟಿದೆ. ಬನ್ನಿ ಹೊರಡುವ. ಗೈಸ್ ಫುಲ್ಲು ಮಳೆ ಗೈಸ್, ಎಷ್ಟು ಮಳೆ ಅಂದರೆ ರೋಡೇ ಕಾಣಿಸ್ತಾ ಇಲ್ಲ. ಹಿಂಗೆ ನನ್ನ ತಮ್ಮನೇ ಎಲ್ಲ ರೈನ್ ಕೋಟ್ ಅಂದ್ಕೊಂಡಿದ್ದೆ. ಬೇಗ ಹೋಗಿ ಬಿಚ್ಚಿಬಿಟ್ಟು ಆಲ್ರೆಡಿ ಟೈಮ್ ಆಗಿದೆ 8 ಗಂಟೆಗೆ ಶೋ ಇರೋದಲ್ಲ. ಸೊ ಇವಾಗೆಲ್ಲ ತೆಗೆದ್ಬಿಟ್ಟು ಹೊರಡುವಾಗ ಎಂಥ ಕ್ರೇಜ್. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಇಷ್ಟು ಬೇಗ ಬಂದಿರೋದು. ನೀನು ಗೈಸ್ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಾ, ನಾವು 8 ಗಂಟೆ ಶೋಗೆ ಬುಕ್ ಮಾಡಿದ್ದಕ್ಕೆ ನಾವಿಬ್ಬರೇ ಇದ್ದೀವಿ ಅಂತ ಅಂದ್ಬಿಟ್ಟು 8:40ಗೆ ರನ್ ಮಾಡ್ತೀವಿ. ಆವಾಗ ಎಷ್ಟು ಟಿಕೆಟು 6 ಆವಾಗಲೂ 6 ಮೆಂಬರ್ಸ್ ಬುಕ್ ಮಾಡಿರೋದು. ಸೊ ನಾವು ಇವಾಗ ಇಬ್ಬರೇ ಇದ್ದೀವಿ, ಇಬ್ಬರಿಗೆ ಶೋ ರನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು 8:40ಗೆ ಮಾಡಿದೆ. ಅಂತೂ ಇಂತೂ 8:40 ತನಕ ವೇಟ್ ಮಾಡಿ ಒಳಗಡೆ ಹೋಗಿ ಮೂವಿ ನೋಡಿ ಹೆಂಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ನಾನು ರಿವ್ಯೂ ಹೇಳ್ತೀನಿ. ಮತ್ತೆ ಇಲ್ಲಿಂದ ಬಾವಿಯಲ್ಲಿ ಹೋಯಿತು. ಅದು ಇನ್ನೊಂದು ದಂತಕಥೆ. ಆ್ಯಕ್ಚುಲಿ ಗೈಸ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಆ್ಯಂಡ್ ಕಾಂತಾರ ಮೂವಿದು ರಿವ್ಯೂ ಹೇಳೋದು ಮರ್ತೋಗಿದ್ದೆ. ಆ್ಯಕ್ಚುಲಿ ಮರ್ತೋಗಿರಲಿಲ್ಲ, ಟೈಮಾಗಿ ಹೋಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ. ಸೊ ಓಕೆ, ಇದೇ ವ್ಲಾಗಲ್ಲಿ ರಿವ್ಯೂ ಕೂಡ ಹೇಳ್ತೀನಿ ಆ್ಯಂಡ್ ಪೂರ್ತಿ ವಿಡಿಯೋ ನೋಡಿ. ಸೊ ಗೈಸ್ ನಾಯ್ಸ್ ಎಲ್ಲ ಸೈಡಿಗೆ ಬಿಡಿ. ಆ್ಯಕ್ಚುಲಿ ನನ್ನ ತಮ್ಮನಿಗೆ ಇವತ್ತು ಗಾಡಿ ತೊಗೊಳೋಣ. ಆ್ಯಕ್ಚುಲಿ ಏನು ಸ್ಪೆಷಲ್ಗೆ ಅಂತಂದರೆ ಅವ್ರ ಬರ್ಡೇ ಗಿಫ್ಟಿಗೆ. ಸೊ ಅವ್ರು ಆಲ್ರೆಡಿ ಬಂದಿದೆ ಗಾಡಿ ತೊಗೊಳ್ತೀನಿ ಅಂತ ಅಂದ್ಬಿಟ್ಟು. ಸೊ ಬರ್ಡೇ ಗಿಫ್ಟಿಗೆ ಗಾಡಿ ಕೊಡ್ಸೋಣ ಅಂತ ಅಂದ್ಬಿಟ್ಟು ಈಗ ನೋಡೋಕೆ ಹೋಗ್ತೀವಿ. ಆಲ್ರೆಡಿ ಒಂದು ಸರ್ತಿ ನೋಡ್ಕೊಂಡು ಬಂದಿದ್ದೀವಿ. ಈಗ ಇನ್ನೊಂದು ಸರ್ತಿ ಆವಾಗ ನಾನು ಒಬ್ಬಳೇ ಹೋಗಿದ್ದೆ, ಈಗ ಇನ್ನೊಂದು ಸರ್ತಿ ಇವತ್ತನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಒಂದು ಸರ್ತಿ ಟೆಸ್ಟ್ ಡ್ರೈವ್ ಮಾಡಿ ತೊಗೊಳ್ಳೋಣ, ಬುಕ್ ಮಾಡಿ ಬರೋಣ ಅಂತ.
ಇವಾಗ ಶೋರೂಮ್ ಹತ್ರ ಹೋಗ್ತಾ ಇದ್ವಿ. ಆಲ್ರೆಡಿ ತುಂಬ ಲೇಟ್ ಆಗಿದೆ. ಆಲ್ರೆಡಿ ತುಂಬ ಸರ್ತಿ ಕಾಲ್ ಮಾಡಿದ್ದಾರೆ ಫ್ರೆಂಡ್ಸು. ಸೊ ಬೇಗ ಯಾವಾಗ ನೋಡಿದ್ರು ಇದ್ದೇ ಪ್ರಾಬ್ಲಮ್ ಆಗುತ್ತೆ ನನಗೆ. ರೈಟ್ ಸೈಡಿಗೆ ಸಿಗ್ನಲ್ ಬನ್ನಿ ಹೊರಡುವ. ಸೊ ಗೈಸ್ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಹೋಗಿದ್ದು ಬರಲಿ, ಅವನಿಗೆ ಹೆಂಗ ಅನ್ಸುತ್ತೆ ನೋಡೋಣ. ಆಮೇಲೆ ನೆಕ್ಸ್ಟ್ ನಾನು ಯಾರು ಕೇಳ್ತಾರೆ? ಸೊ ಅಂತೂ ಇಂತೂ ಗೈಸ್ ಬುಕ್ ಮಾಡಿ ಬಂದ್ವಿ. ನಾಳೆ ಡೆಲಿವರಿ ತಗೊಳ್ಳೋಣ ಅಂತ ಅನ್ಕೊಂಡಿದೀವಿ. ಆಕ್ಚುಲಿ ನಮ್ಮನೆಗೆ ಯಾವುದೇ ಬಂದ್ರೂ ಸ್ಯಾಟರ್ಡೇನೇ ಸಿಗುತ್ತೆ. ಅದೇನೋ ಗೊತ್ತಿಲ್ಲ. ಸೊ ಇದನ್ನು ನಾಳೆನೇ ಬೇಕು ಅಂತ ಅಂದ್ಬಿಟ್ಟು ತಗೊಂತಿರೋದು. ಸೊ ಈಗ ನಾಳೆ ಇವಾಗೆಲ್ಲ ಪ್ರೊಸೀಜರ್ ಎಲ್ಲ ಮುಗಿಸಿ ನಾಳೆ ಡೆಲಿವರಿ ತಗೊಂತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನೋಡೋಣ. ಈಗ ಇದನ್ನ ಡೆಲಿವರಿದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಗೈಸ್, ನಾನು ಕಾಂತಾರ ಮೂವಿದು ರಿವ್ಯೂ ಹೇಳೋದೇ ಮರ್ತೋಗ್ಬಿಟ್ಟಿದ್ದೆ. ಆಕ್ಚುಲಿ ಮೂವಿ ಸಖತ್ತಾಗಿದೆ. ಫ್ಯಾಮಿಲಿ ನೋಡುವಂತ ಮೂವಿ. ಎಲ್ಲ ಕ್ಯಾರೆಕ್ಟರ್ಸ್ ಸಿಕ್ಕಾಬಟ್ಟೆ ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅಂಡ್ ಇನ್ನು ಯಾರ್ಯಾರೆಲ್ಲ ಮೂವಿ ನೋಡಿಲ್ಲ ನೋಡಿ ಫ್ಯಾಮಿಲಿ ಒಟ್ಟಿಗೆ ನೋಡಿ. ನಾನು ಆಕ್ಚುಲಿ ಈ ಸರ್ತಿ ನನ್ನ ಫ್ರೆಂಡ್ ಒಟ್ಟಿಗೆ ನೋಡಿದೆ. ನನ್ನ ಫ್ಯಾಮಿಲಿ ಒಟ್ಟಿಗೂ ನೋಡ್ಬೇಕು. ಆಕ್ಚುಲಿ ನಮ್ಮಮ್ಮ ಇದೇ ಫಸ್ಟ್ ಟೈಮ್ ಅವ್ರು ನೋಡಿದ್ದು ಲಾಸ್ಟ್ ಮೂವಿ ಅಂತಂದ್ರೆ ಗಜಾ ಮೂವಿನೇ ಅಂತ ಅನ್ಕೊಂತೀನಿ ಥಿಯೇಟರ್ ಅಲ್ಲಿ. ಅಂಡ್ ಈ ಮೂವಿಗೆ ಪರ್ಟಿಕ್ಯುಲರ್ ಆಗಿ ಹೋಗೋಣ ಅಂತಾನೆ ಅವರೇ ಹೇಳಿರೋದು. ಸೊ ಡೆಫಿನೆಟ್ಲಿ ಫ್ರೀ ಆದಾಗ ಒನ್ ಟೈಮ್ ಕರ್ಕೊಂಡು ಹೋಗಿ ಅವ್ರಿಗೂ ತೋರಿಸ್ತೀನಿ ಮೂವಿನ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಿಮಗೆ ಹೆಂಗಂತ ಅನ್ಸ್ತು ಮೂವಿ ಅಂತ ನೀವು ಕಮೆಂಟ್ ಹಾಕಿ. ಲಾಸ್ಟ್ ಅಲ್ಲಿ ರಿಸೆಪ್ಷನ್ ಒಂದು 20 minutes ಆಕ್ಟಿಂಗ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಇದೆ. ಮೂವಿ ಯಾರು ನೋಡಿಲ್ಲ ಅವ್ರು ಫೀಲ್ ಮಾಡಕ್ಕಾಗಲ್ಲ. ಅವ್ರು ಹೆಂಗೆ ನಾವು ಹೇಳಿದ್ದನ್ನ ನಿಮ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸೊ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಗೊತ್ತಾಗೋದು. ಸೊ ಹೋಗಿ ಮೂವಿ ನೋಡಿ,
ಥಿಯೇಟರ್ ಅಲ್ಲಿ ನೋಡಿ ಅಂತ. ಹೆಂಗೆ ಅಂತಂದ್ರೆ ಸ್ಟಾರ್ಟಿಂಗ್ ಇಂದನು ಫುಲ್ ವೈಬ್ರೇಷನ್ ಅಲ್ಲಿ, ಅಂದ್ರೆ ಅದೇ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗುನು ಯಾವ ಇದ್ರಲ್ಲಿ ಕೂತಿರ್ತೀವೋ ಹಂಗೆ ಇರ್ತೀವಿ ಎಂಡಿಂಗ್ ವರ್ಗುನು. ಸೊ ಎಲ್ಲ ಸ್ಟಾರ್ಟಿಂಗ್ ನಾರ್ಮಲ್ ಅಂತ ಅನ್ಸುತ್ತೆ, ಆಮೇಲೆ ಕಾಮಿಡಿ ಅಂತ ಅನ್ಸುತ್ತೆ, ಒಂದ್ಸರ್ತಿ ಅವ್ರಿಬ್ರದ್ದು ಲವ್ ಸ್ಟೋರಿ ಅಂತ ಅನ್ಸುತ್ತೆ, ಆಮೇಲೆ ರುಕ್ಮಿಣಿ ಟ್ವಿಸ್ಟ್ ಗೊತ್ತಾಗುತ್ತೆ. ಸೊ ಲಾಸ್ಟ್ ಎಂಡಿಂಗ್ ಅಲ್ಲಿ ರಿಸೆಪ್ಷನ್ ಆಕ್ಟಿಂಗ್, ಸೊ ಎಲ್ಲ ಓವರ್ ಆಲ್ ಮೂವಿ ನೆಕ್ಸ್ಟ್ ಲೆವೆಲ್ ಇದೆ. ಫಸ್ಟ್ ಕಾಂತಾರಾಗಿಂತ ಈ ಕಾಂತಾರ ಒಂದು 10% ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಇನ್ನ ನೆಕ್ಸ್ಟ್ 3 ಬರೋವಂಥದ್ದು ಹೆಂಗಿರುತ್ತೆ ಗೊತ್ತಿಲ್ಲ. ಚಾಪ್ಟರ್ 1 ಮಾತ್ರ ಮಸ್ತ್ ಇದೆ ಅಂತ ಹೇಳ್ಬೋದು. ಸೊ ನೋಡ್ದೆ ಇದ್ದವ್ರು ನೋಡಿ ಅಂತ ಹೇಳ್ತಾ, ಸೊ ಮನೆಗೆ ಬಂದ್ವಿ. ಈಗ ಅವಳನ್ನ ಆಲ್ರೆಡಿ ಇಲ್ಲಿ ಬಿಟ್ಟು ಹೋಗಿದ್ವಿ ನಾವು ಗಾಡಿ ಬುಕ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಈಗ ಇವ್ನಿಲ್ಲೇ ಆಟಾಡ್ತಿದ್ದಾನೆ ಸುಬ್ಬ. ಆ್ಯಕ್ಚುಲಿ ಅವನು ಕಿಸ್ ಕೊಡೋದು ಕಲ್ತಿದ್ದಾನೆ ಗೈಸ್. ಆ ವಿಡಿಯೋ ಹಾಕ್ತೀನಿ ನೋಡಿ ನಂಗೆ ಹೆಂಗೆ ಕೊಟ್ಟಿದ್ದಾನೆ ಅಂತ. ಅಲ್ವ ಗುಡು, ಈಗ ತೋರಿಸ್ಬಿಡುವಲ್ಲ ಇವಲ್ಲಿ ಗುಡು. ಇಲ್ಲೋಡು ತೋರ್ಸು, ಕಿಸಿ ಮಾಡು. ಓಯ್ ಮಾಡ ಮಾಡ್ಬಿಡ್ತಂತೆ. ಓಕೆ, ಕಾಂತಾರ ಮೂವಿ ಯಾರ್ಯಾರು ನೋಡಿಲ್ಲ ಅವರೆಲ್ಲ ಹೋಗಿ ಡೆಫಿನೆಟ್ಲಿ ನೋಡಿ, ಥಿಯೇಟರಲ್ಲೇ ನೋಡಿ ಅಂತ ಹೇಳ್ತಾ. ಆ್ಯಂಡ್ ಗಾಡಿ ಬುಕ್ ಮಾಡ್ಬಿಟ್ಟು ಬಂದಿದ್ವಿ. ಈಗ ನಾಳೆ ಡೆಲಿವರಿ ತೊಗೋಬೇಕು. ಆ್ಯಂಡ್ ಸ್ಯಾಟರ್ಡೆ ನಾಳೆ. ಸೊ ಈ ಬ್ಲಾಗ್ ಇವತ್ತು ಅಪ್ಲೋಡ್ ಮಾಡ್ತೀನ, ನಾಳೆ ಅಪ್ಲೋಡ್ ಮಾಡ್ತೀನ ಗೊತ್ತಿಲ್ಲ, ಬಟ್ ಯಾವಾಗ ಅಪ್ಲೋಡ್ ಆಗುತ್ತೋ ಆಗಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಬಾಯ್ ಬಾಯ್, ಚೆಕ್, ಲವ್ ಯು ಗೈಸ್.